ನಿನ್ನೆ ಮೊನ್ನೆವರೆಗೆ ನಮ್ಮ ಜೊತೆಯಲ್ಲಿದ್ದವರು ಅಷ್ಟು ಒಂದು ಸಕ್ರಿಯವಾಗಿದ್ದು ಕ್ಷೇತ್ರ ಕೆಲಸ ಕಾರ್ಯಗಳಾಗಿಗೆ ಚರ್ಚೆ ಮಾಡ್ತಿದ್ದವರು ಇವತ್ತು ಬಹುಶಃ ನಮ್ಮ ಮುಂದೆ ಬರೀ 10-15 ದಿವಸ ನೋಡುವಾಗ ನಮ್ಮ ಮುಂದೆ ಇಲ್ಲ. ಆದ ಕಾರಣ ಇವತ್ತು ನಾವು ಕೂಡ ಮತ್ತು ಜನಸಾಮಾನ್ಯ ಎಲ್ಲರೂ ಕೂಡ ದೇವರು ನಮಗೆ ಎಷ್ಟು ವರ್ಷ ಆಯುಷ್ಯ ಕೊಟ್ಟಿದ್ದಾನಂತ ಯಾರಿಗೂ ಕೂಡ ನಮಗೆ ಗೊತ್ತಿಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಮತ್ತು ಇನ್ನಿತರರಿಗೆ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಅದು ನಮ್ಮ ಮೊದಲ ಇವತ್ತು ಆದ್ಯತೆ ಆಗುವ ವಿಚಾರ ಇವತ್ತು ಆಗಬೇಕಾಗ್ತದೆ. ಕೋಪ, ದ್ವೇಷ ಅಥವಾ ಒಂದು ದ್ವೇಷದ ಸಮಾಜ ನಿರ್ಮಾಣ ಮಾಡುವಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಸಮಸ್ಯೆ ಉಂಟು ಮಾಡುವಂಥದ್ದು, ಇದೆಲ್ಲವೂ ಕೂಡ ಬರೀ ತಾತ್ಕಾಲಿಕ ಅಲ್ಲದೆ ಒಂದು ಕಾಲದಲ್ಲಿ ಇದಕ್ಕೆಲ್ಲ ನಾವು ಪಶ್ಚಾತ್ತಾಪಡುವಂಥ ಒಂದು ಸಮಯ ಕೂಡ ನಮಗೆ ಬರ್ತದೆ ಅಂತ ಹೇಳಲಿಕ್ಕೆ ಬಹುಶಃ ನಮಗೆಲ್ಲ ಇದು ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಆದ ಕಾರಣ ಇವತ್ತು ರಾಜ ವೆಂಕಟಪ್ಪ ನಾಯಕರವ ಅವರ ಸಾವು ನಮಗೆ ಅತ್ಯಂತ ಇವತ್ತು ನೋವು ತಂದಿದೆ. ಅದರ ಜೊತೆಯಲ್ಲಿ ನಮ್ಮನ್ನು ನಾವು ಮನಃಪರಿವರ್ತನೆ ಮಾಡಿಕೊಂಡು ದ್ವೇಷರಹಿತವಾದ ಮತ್ತು ಅಸೂಯರಹಿತವಾದ ಇನ್ನೊಬ್ಬನಿಗೆ ತೊಂದರೆ ಕೊಡದಂತಹ ವ್ಯಕ್ತಿತ್ವ ಮತ್ತು ಆ ನಾಯಕತ್ವ ನಮಗೆಲ್ಲರೂ ಕೂಡ ಬರಲಿ ಅಂತ ಹೇಳಿ ನಾನು ಇವತ್ತು ತಿಳಿಸಿ ಈ ಚರ್ಚೆಯಲ್ಲಿ ಬಹುಶಃ ಇವತ್ತು ಭಾಗವಹಿಸುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂತಾಪ ಸೂಚನೆ. ಸನ್ಮಾನ್ಯ ಸಭಾಧ್ಯಕ್ಷರು, ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿ ನಮ್ಮ ಸಹ ಸದಸ್ಯರಾಗಿದ್ದಂಥ ನಮ್ಮ ಪಕ್ಷದ ಸಹ ಸದಸ್ಯರು ಅಂತಂದ್ರೆ ಅದೇ ನಮ್ಮ ಜೊತೆಲೇ ಇದ್ದವರು ಅಂತ ಸದಸ್ಯರಾಗಿದ್ದಂಥ ಈ ಮನೆಯ ಸದಸ್ಯರಾಗಿದ್ದಂಥ ರಾಜ ವೆಂಕಟಪ್ಪ ನಾಯ್ಕ ಸುರಪುರದ ಶಾಸಕರು, ಅವರು ನಿನ್ನೆ ನಿಧನರಾಗಿದ್ದಾರೆ. ನಾನು ಮೊನ್ನೆನೂ ಕೂಡ ಹೋಗಿದ್ದೆ ನೋಡಲಿಕ್ಕೆ ಅವರಿಗೆ. ಅಷ್ಟೊತ್ತಿಗಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ICUನಲ್ಲಿದ್ದರು. ಮಾತಾಡ್ಸೋಕ್ಕಾಗಲಿಲ್ಲ. ಅದಕ್ಕಿಂತ ಹಿಂದಿನ ದಿನ ನಮ್ಮ ಅಧ್ಯಕ್ಷರು ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದರು ಅವ್ರಿಗೆ. ಸೊ ಅದು ಮಾತಾಡ್ಸ್ಕೊಂಡು ಬಂದ ಮೇಲೆ ಮತ್ತೆ ಅವರ ಪರಿಸ್ಥಿತಿ ಗಂಭೀರವಾಗಿ ಆಗ್ಬಿಟ್ಟಿದೆ. ನಾವು ಇಷ್ಟು ಬೇಗನೆ ಅವರು ನಮ್ಮನ್ನು ಅಗಲ್ತಾರೆ ಅಂತಕ್ಕಂಥ ನಂಬಿಕೆ ಇರಲಿಲ್ಲ. ಯಾಕಂದರೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಈ ಸದನದಲ್ಲಿ ಭಾಗಿಯಾಗಿದ್ದರು ಮತ್ತು ಆರೋಗ್ಯವಾಗಿದ್ದಾರೆ ಅಂತೇಳಿ ಕಾಣಿಸ್ತಾ ಇದ್ರು. ಕಾಂಗ್ರೆಸ್ನ ಭಾಳ ನಿಷ್ಠಾವಂತ ಶಾಸಕರು. ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ಮಂಡಲ ಪಂಚಾಯಿತಿ ಅಧ್ಯಕ್ಷರಾಗಿ, 4 ಬಾರಿ ಶಾಸಕರಾಗಿ ಈ ಸದನದಲ್ಲಿ ಕೆಲಸ ಮಾಡಿದ್ದಾರೆ. ಸುರಪುರ ಕ್ಷೇತ್ರವನ್ನು ಪ್ರತಿನಿಧಿಸಿ 4 ಬಾರಿ ಸದಸ್ಯರಾಗಿದ್ದರು. ಅವರು ಒಬ್ಬ ಹಿರಿಯ ಸದಸ್ಯರು, ನನಗೆ ಭಾಳ ಆಪ್ತರಾಗಿದ್ದಂಥವರು. ಅವರ ನಿಧನದಿಂದ ಭಾಳ ನೋವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅತ್ಯಂತ ಸರಳ ಸಜ್ಜನಿಕೆಯ ಸಂಭಾವಿತ ಶಾಸಕರು. ಯಾವಾಗಲೂ ಕೂಡ ನೇರ ನುಡಿಗೆ ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದರು. ಜೊತೆಗೆ ಜನಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ರು. ಜನಪರವಾದಂಥ ಕಾಳಜಿ ಇಟ್ಕೊಂಡು ಜನರ ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೂಡ ನನ್ನ ಜೊತೆ ಬಂದಾಗ, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ, ಮುಖ್ಯಮಂತ್ರಿಯಾಗಿದ್ದಾಗ ಬರೋರು. ಪಾಪ ಯಾವಾಗಲೂ
ಜನರ ಪರವಾದಂಥ ಕೆಲಸಗಳಿಗೆ ಬರೋರು. ಸೊ ಬಡವ್ರ ಪರವಾಗಿದ್ದಂಥವ್ರು, ರೈತ ಕುಟುಂಬದಿಂದ ಬಂದಂಥವ್ರು, ಜೊತೆಗೆ ಅವ್ರ ಕುಟುಂಬ ರಾಜಕೀಯ ಕುಟುಂಬ. ಯಾಕಂದರೆ ಅವ್ರ ಫಾದರ್ ಕೂಡ ಶಾಸಕರಾಗಿದ್ದರು. ಆಮೇಲೆ ಅವ್ರ ತಮ್ಮನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದರು, ರಂಗಪ್ಪ ನಾಯ್ಕ. ಆರೋಗ್ಯ ಲೆಕ್ಕಿಸ್ತೇನೆ ಜನರ ಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇದ್ದಂಥವ್ರು. ಅವರು ಇತ್ತೀಚೆಗೆ ನಾನು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದೆ. ಅದರ ಚಾರ್ಜ್ ಕೂಡ ತಗೊಂಡು ಕೆಲಸ ಮಾಡ್ತಾಯಿದ್ರು. ಸೊ ಅವರು ಇಷ್ಟು ಬೇಗನೆ ಮೃತರಾಗ್ತಾರೆ ಅಂತಕ್ಕಂಥ ಯಾರಿಗೂ ಕೂಡ ಅನ್ನಿಸ್ತಾ ಇರಲಿಲ್ಲ. ಅವ್ರು ಇನ್ನೂ 65-66 ವರ್ಷ ಇರಬೇಕು ಅಂತ ಅನಿಸುತ್ತೆ. 67? ಇಲ್ಲ, ನನಗಿಂತ 10 ವರ್ಷ ಚಿಕ್ಕವರು. ಪಾಪ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಹರಿಸಲಿಲ್ಲ ಅಂತೇಳಿ ಅಂಥದ್ದು ಅನಿಸುತ್ತೆ ನನಗೆ. ಆರೋಗ್ಯದ ಬಗ್ಗೆ ಗಮನ ಹರಿಸಿದರೆ ಅವರಿಷ್ಟು ಬೇಗನೆ ನಮ್ಮನ್ನು ಅಗಲ್ತಾ ಇರಲಿಲ್ಲ. ಸೊ ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ. ಇದರಿಂದ ನಮ್ಮ ಪಕ್ಷಕ್ಕೂ ಹಾನಿಯಾಗಿದೆ, ರಾಜ್ಯಕ್ಕೂ ಕೂಡ ಹಾನಿಯಾಗಿದೆ. ಅಂಥವ್ರನ್ನ ಕಳ್ಕೊಂಡು ಇವತ್ತು ನಮ್ಮ ಪಕ್ಷ ನಷ್ಟವನ್ನು ಅನುಭವಿಸಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ನಮ್ಮ ಮಾನ್ಯ ಖರ್ಗೆಯವ್ರಿಗೂ ಕೂಡ ಭಾಳ ಆಪ್ತರಾಗಿದ್ದಂಥವ್ರು, ಅವರೇ ಹೇಳಿದರು ಈ ಸಾರಿ ಅವರಿಗೆ ಒಂದು ಚೇರ್ಮನ್ ಮಾಡಿ ಅಂತ ಹೇಳಿದರು. ನಮಗೂ ಮಾಡಬೇಕು ಅಂತ ಅನಿಸಿತ್ತು, ಯಾಕಂತಂದರೆ ಅವ್ರು 4 ಬಾರಿ ಗೆದ್ದಿದ್ರು, ಮಂತ್ರಿ ಆಗಿರಲಿಲ್ಲ. ಅದರಿಂದ ಮಾಡಬೇಕು ಅಂತ ಇತ್ತು. ಖರ್ಗೆಯವರು ಕೂಡ ಹೇಳಿದರು ಅವರಿಗೆ ಒಂದು ಜವಾಬ್ದಾರಿ ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಅವರು ಹೆಚ್ಚು ಕಾಲ ಕೆಲಸ ಮಾಡೋಕ್ಕಾಗಲಿಲ್ಲ. ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಹೆಚ್ಚು ಕೆಲಸ ಮಾಡೋಕ್ಕಾಗಲಿಲ್ಲ. ಅವರಿಂದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬದ 2 ಮಕ್ಕಳಿದ್ದಾರೆ ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ, ಅವರ ಪತ್ನಿ ಇದ್ದಾರೆ, 2 ಮಕ್ಕಳಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತು ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು, ನನ್ನ ಧ್ವನಿಯನ್ನು ಸೇರಿಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ ವೆಂಕಟಪ್ಪ ನಾಯ್ಕ ಅವರು ನಿಧನ ಹೊಂದಿರತಕ್ಕಂಥ ಸುದ್ದಿ ನಮಗೆಲ್ಲ ಒಂದು ರೀತಿ ಆಘಾತ ಆಗಿದೆ. ಯಾಕೆಂದರೆ ಮೊನ್ನೆ ನಮ್ಮ ಜೊತೆ ಇದ್ದಂಥವ್ರು. ಇದೇ ಸದನದಲ್ಲಿ ಚುನಾವಣಾ ಆಯೋಗ ಚುನಾವಣೆ ಅವ್ರಿಗೆ 5 ವರ್ಷ ಗ್ಯಾರಂಟಿ ಕೊಟ್ಟಿದೆ, 5 ವರ್ಷ ಅವ್ರು ಸದಸ್ಯರಾಗಿರುವಂಥವ್ರು. ಆದರೆ ವಿಧಿ ನಿಯಮದಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ನಾವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಭಗವಂತ ಒಬ್ಬ ಇದ್ದಾನೆ, ತಾವು ಕೂಡ ಅದನ್ನೇ ಹೇಳಿದ್ರಿ, ಭಗವಂತ ಒಬ್ಬ ಇದ್ದಾನೆ, ಅವಕಾಶ ಕೊಡೋನು ಅವರು. ಆದರೆ ನಾವಿದ್ದಾಗ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಹಿಂದೆ ಬರೋವಂಥದ್ದು. ಆದರೆ ರಾಜ ವೆಂಕಟಪ್ಪ ನಾಯ್ಕ ಅವರು ಭಾಳ ಸರಳ ಸಜ್ಜನಿಕೆಯವರು. ಯಾವುದೇ ಕಾಂಟ್ರವರ್ಸಿಗೆ ನಾನು ನೋಡ್ದಂಗೆ ಯಾವುದೇ ಗಡಿಬಿಡಿ, ಯಾವುದೇ ಕಾಂಟ್ರವರ್ಸಿಗೆಲ್ಲೂ ಯಾವುದು ಕಾಣಿಸೇ ಇಲ್ಲ ಎಂದೂ ಕೂಡ. ಅವರಾಯಿತು, ಅವ್ರ ಕೆಲಸ ಆಯಿತು, ಅವ್ರ ಕ್ಷೇತ್ರ ಆಯಿತು. ಯಾವುದೇ ಗೊಂದಲ ಗೋಜಲಿಗೆ ಏನು ಹೋಗದೆ ವಿಧಾನಸಭೆ ಒಳಗಡೆ ಬರೋರು, ಹಾಗೆ ಹೋಗೋರು. ಆ ರೀತಿ ಒಂದು ಸೌಜನ್ಯ, ಒಂದು ಗೌರವವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವರು, ಒಂದು ರಾಜ ಮನೆತನದಿಂದ ಬಂದಂಥವ್ರು. ಮುಖ್ಯಮಂತ್ರಿಗಳು ಹೇಳಿದ್ರು, ಅವರ ತಮ್ಮವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರು. ಇಡೀ ಕುಟುಂಬ ಒಂದು ರಾಜ ಮನೆತನದಲ್ಲಿದ್ದರೂ ಕೂಡ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರ ತಾತ ಅವರೇನು ಪಾಲ್ಗೊಂಡಿದ್ದರು. ಅದಾದಮೇಲೆ ಇವರು ಕೂಡ ರಾಜಕೀಯ ರಂಗದಲ್ಲಿ ಇಡೀ ಕುಟುಂಬ ಇದ್ದು ಜನಸೇವೆಯಲ್ಲಿ ತೊಡಗಿದ್ರು. 4 ಬಾರಿ ವಿಧಾನಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ.
ಸೊ ಇವತ್ತು ಅವರ ಸರಳ ಸಜ್ಜನಿಕೆ ಇವರು ಎಲ್ಲರಿಗೂ ಕೂಡ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತೀರಿ. ನಮ್ಮದೇನು 5 ವರ್ಷ ಗ್ಯಾರಂಟಿ ಅಂತ ನಾವು ತಿಳ್ಕೊಂಡಿರ್ತೀರಿ, ಅದು ಇರಲ್ಲ. ಭಗವಂತನ ಇಚ್ಛೆ ಏನಿರ್ತದೋ ಅದೇ ನಡೆಯೋದು. ಅದರ ಮಧ್ಯೆ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಜೀವನದಲ್ಲಿ ಉಳಿಯುವಂಥದ್ದು. ಅದರಿಂದ ಇವತ್ತು ರಾಜ ವೆಂಕಟಪ್ಪ ನಾಯಕ್ ಅವರು ನಮ್ಮ ಮಧ್ಯೆ ಇಲ್ಲ. ಅವರ ಕುಟುಂಬ, ಅವರ ಬಂಧುಗಳು, ಅವರ ಅಭಿಮಾನಿಗಳ ಏನು ದುಃಖ ಸಾಗರದಲ್ಲಿದ್ದಾರೆ, ಅವರೆಲ್ಲರಿಗೂ ನಾನು ಕೂಡ ಅವ್ರ ಜೊತೆ ಸಂತಾಪ ವ್ಯಕ್ತ ಮಾಡಿ ತಾವು ತಂದಿರ್ತಕ್ಕಂಥ ಏನು ಈ ಒಂದು ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಕೋರ್ತಾ ಇದ್ದೀನಿ. ಅಧ್ಯಕ್ಷ ಅಧ್ಯಕ್ಷರೇ, ತಾವು ತಂದಂಥ ನಿರ್ಣಯವನ್ನು ಬೆಂಬಲಿಸ್ತಾ ಇದ್ದೀನಿ. ರಾಜಾ ವೆಂಕಟಪ್ಪ ನಾಯಕರನ್ನ ಅನೇಕ ವರ್ಷದಿಂದ ನಾನು ಈ ಸದನದಲ್ಲಿ ನೋಡಿದ್ದೀನಿ ಮತ್ತು ಅವ್ರ ಜೊತೆಗೆ ಕೆಲಸ ಮಾಡುವಂಥ ಸಂದರ್ಭ. ಮೊನ್ನೆ ಚೆನ್ನಾಗಿದ್ದರು. ನಿನ್ನೆ ಊರಿನಲ್ಲಿದ್ದಾಗ ಈ ಸುದ್ದಿ ನಂಬಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸುದ್ದಿ ಇದು. ಇಷ್ಟು ಗಟ್ಟಿಮುಟ್ಟಾದಂಥ ಮನುಷ್ಯನಿಗೆ ಈ ಸಾವು ಹೆಂಗೆ ಹತ್ರ ಬಂತು ಅಂತ ಹೇಳಿ ನಮಗೆ ಚಿಂತೆ ಆಯಿತು. ಪಂಚಾಯಿತಿ ಸದಸ್ಯರಿಂದ ಹಿಡಿದು ಶಾಸಕನವರೆಗೆ ಎಲ್ಲ ಮೆಟ್ಲನ್ನು ಹತ್ತಿ ಬಂದಿರತಕ್ಕಂಥವ್ರು ರಾಜಾ ವೆಂಕಟಪ್ಪ ನಾಯಕರು. ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ, ಈ ಕೋವಿಡಿನ ನಂತರ ಏನೋ ಆಗೋಗ್ಬಿಟ್ಟಿದೆ. ಇವರಾರು 67 ವಯಸ್ಸು. ನನ್ನ ಕ್ಷೇತ್ರದಲ್ಲಿ ಇತ್ತೀಚೆಗೆ 22-23 ವಯಸ್ಸಿನ ಯುವಕರು ಯುವತಿಯರು ಹಾರ್ಟ್ ಅಟ್ಯಾಕ್ ಆಯಿತು, ಬ್ರೈನ್ ಹೆಮರೇಜ್ಗಳಾಗ್ತಾಯಿದೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ, ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಕೋವಿಡಿನ ನಂತರ ಆಗಿರ್ತಕ್ಕಂಥ ಪರಿವರ್ತನೆ ಆರೋಗ್ಯ ಇದರಲ್ಲಿ ಏನು ಅಂತೇಳಿ ಇದ್ರ ಬಗ್ಗೆ ಒಂದು ಸಂಶೋಧನೆ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಕಟ್ಟುನಿಟ್ಟಿನ ಪರೀಕ್ಷೆ ತಪಾಸಣೆ ಇದು ನಡೆಸದೇ ಹೋದರೆ ಅಷ್ಟು ಜನ ಹುಟ್ಟುತ್ತಾರೋ ಇಲ್ಲ ಗೊತ್ತಿಲ್ಲ, ಅಷ್ಟು ಜನ ಸಾಯ್ತಾರೆ ಪ್ರತಿ ದಿವಸ. ನನಗೆ ನನ್ನ ಕಿವಿನಲ್ಲಿ ಒಂಥರ ಭಾಳ ನೋವಾಗುತ್ತೆ. ಯಾವಾಗಲೂ ಕೂಡ ಈ ಸ್ಥಿತಿ ಬಂದಿರಲಿಲ್ಲ ಸರ್. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರನ್ನ ಕರೆದು, ಕೆಲವು ಆರೋಗ್ಯ ತಜ್ಞರನ್ನ ಕರೆದು ಈ ಬಗ್ಗೆ ಮಾತಾಡಿ ಏನಾಗಿದೆ, ಏನು ಇದಾಗ್ತಾ ಇದೆ ಅಂತೇಳಿ ಯಾರನ್ನಾರು ಒಂದಷ್ಟು ಜನ ಸಂಶೋಧನೆಗೆ ಒಳಪಡಿಸಿ ಅಧ್ಯಯನ ಮಾಡಿಸುವಂಥದ್ದು ಅವಶ್ಯಕತೆ ಇದೆ. ಈ ಸಾವಿನ ಸಂಖ್ಯೆಯನ್ನು ಕಮ್ಮಿ ಮಾಡಬೇಕು. ಆಯುಷ್ಯತೆ ನಮಗೆ ಹುಟ್ಟುವಂಥದ್ದು ಇದು ಆಕಸ್ಮಿಕ, ಇದು ಸಾವು ನಿರೀಕ್ಷಿತ. ಇದು ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಕಡಿಮೆ ವಯಸ್ಸಿನಲ್ಲಿ ತೀರಿ ಹೋಗುವಂಥದ್ದು ಏನಿದೆ, ಇದನ್ನು ಸರ್ಕಾರ ಒಂದಷ್ಟು ಪ್ರಯತ್ನ ಮಾಡಿದ್ರೆ ಕಮ್ಮಿ ಮಾಡ್ಬೋದಾ ಅಂತೇಳಿ ಹೇಳಿ ದಯವಿಟ್ಟು ಪರಿಶೀಲನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಈ ನಿರ್ಣಯಕ್ಕೆ ಬೆಂಬಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.